ಈಗ ನಾನು ರೈತರಿಗೆ ಬೆಂಬಲ ಕೊಡಲಿಕ್ಕೆ ಅವರ ಹೋರಾಟಕ್ಕೆ ಅವರೇನು ನನ್ನಿಂದ ನಿರೀಕ್ಷೆ ಮಾಡ್ತಾರೆ ಹೋಗ್ತಿದ್ದೀನಿ. ಅಲ್ಲೇನಾಗಲ್ಲ, ಕೋರ್ಟ್ನಲ್ಲಿ ನ್ಯಾಯಾಲಯದ ಮುಂದೆ ಇಲ್ಲಾಗಿರತಕ್ಕಂಥ ಏನು ಒಂದು ಇವರೇ ತಂದಂಥ ಕಾನೂನು 2013ರಲ್ಲಿ ಇದೇ UPA ಸರ್ಕಾರದಲ್ಲಿ, ಆ ಕಾನೂನನ್ನು ಮೀರಿ ಇವರೇ ಈಗ ಮಾಡಲಿಕ್ಕೆ ಹೊರಟಿದ್ದಾರೆ. ಕಾನೂನು ವ್ಯಾಪ್ತಿ ಒಳಗೆ ಆ ರೈತರ ಪರವಾಗಿ ಏನು ಹೋರಾಟ ಮಾಡಬೇಕು ಅದಕ್ಕೂ ಸಿದ್ಧತೆ ಮಾಡಬೇಕಲ್ಲ. ಇಲ್ಲಿ ಸಾಂಕೇತಿಕವಾಗಿ ಧರಣಿ ಮಾಡ್ಕೊಂಡು ಏನು ಕೂತಿದ್ದಾರೆ 470 ದಿವಸದಿಂದ, ಒಂದು ಅವರಿಗೆ ಬೆಂಬಲ ಕೊಡ್ಲಿಕ್ಕೆ ಹೋಗ್ತಿದ್ದೀನಿ ಅಷ್ಟೇ. ನಾಳೆ ಅವ್ರ ಜೊತೆ ಚರ್ಚೆ ಮಾಡ್ಕೊಂಬರ್ತೀನಿ. ನಾನು ವೆಯ್ಟ್ ಮಾಡ್ತೀನಿ, ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತೀನಿ. ಬಂದು ಅವ್ರು ಕೂತ್ಕೊಂಡು ಸುಗಮವಾಗಿ ಮಾಡ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ರೈತರೆಲ್ಲ ಒಪ್ಕೊಳ್ಳೋದಾದ್ರೆ ನಾಳೆ ಗಲಾಟೆ ಮಾಡೋಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಗಲಾಟೆ ಮಾಡ್ಸೋಕೆ ಕೊಟ್ಟಿರೋದು ಅವರಿಗೆ 144 ಸೆಕ್ಷನ್ ಹಾಕೋದಕ್ಕೆ ನನ್ನ ಅಭಿಪ್ರಾಯದಲ್ಲಿ. ಯಾಕೆಂದರೆ ನಿನ್ನೆ ಒಂದು 20 ಜನ ಕೂರಿಸ್ಕೊಂಡು ಅವ್ರಿಗೆ ಅಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿ ಅವ್ರು ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ಕಾಂಪನ್ಸೇಷನ್ ಎಷ್ಟು ಜನಕ್ಕೆ ಕೊಟ್ಟವ್ರೆ? 19 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. 20,000 ಕೋಟಿ ಪ್ರಾಜೆಕ್ಟಿಗೆ ಇನ್ನೂ 19 ಕೋಟಿ ಎಷ್ಟು ದಿವಸದಿಂದ ಬಲವಂತವಾಗಿ ಕೊಟ್ಕೊಂಡು ಹೊರಟವ್ರೆ. ಕೆಲವು ಪಾಪ ಕೊಟ್ಟಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಯಾಕೆ ಅಂದರೆ ಅಲ್ಲಿ ಕೊನೆ ಹಂತದಲ್ಲಿ ಕೆಲವು ಹಳ್ಳಿನಲ್ಲಿ ಎಷ್ಟೇ ಏನೇ ಆದರೂ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತು ನನಗೆ. ಅದು ಸಣ್ಣ ಪ್ರಮಾಣದಲ್ಲಿದೆ, ಅಂಥವ್ರು ಕೊಟ್ಕೊಂಡಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಅವ್ರಿಗೆ ಯಾವುದೂ ಬೆಳೆ ಬೆಳೀಲಿಕ್ಕೂ ಆಗೋದಿಲ್ಲ. ಒಂದು 20 ವರ್ಷದೆಲ್ಲ ನೀರು ಹರಿತದಲ್ಲಿ ಅಲ್ಲಿ ರೊಚ್ಚಿನ ಒಂದು ಇದು ಬೆಳೆದಿರ್ತಕ್ಕಂಥ ಇನ್ನಲ್ಲಿ ಆಗೋದಿಲ್ಲ ಅನ್ನೋದು ಗೊತ್ತು. ಹಾಗಂತೇಳಿ ಎಲ್ಲರ ಮೇಲೂ ಗದಾಪ್ರಾಯ ಮಾಡೋದ್ರಾಗುತ್ತಾ? ಜನ ಒಪ್ಕೊಂಡು ಕೊಟ್ಟರೆ ನಂದೇನು ಅಬ್ಜೆಕ್ಷನು? ಪ್ರೋಗ್ರಾಮ್ ಮಾಡಿ ನಾನೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದವನಿಗೆ ಇಲ್ಲಿ ರಾಜಕೀಯಕ್ಕೋಸ್ಕರವಾಗಿ ಅಭಿವೃದ್ಧಿ ತಡಿಬೇಕು ಅಂತ ಹೇಳ್ತೀನ? ಬೆಂಗಳೂರು ನಗರದಲ್ಲಿ ಇಷ್ಟೆಲ್ಲ ಅನಾಹುತಗಳಾಗ್ತಾಯಿದೆ. ಇಷ್ಟೆಲ್ಲ ಇದ್ದು ಇಲ್ಲಿ ನೀವು ಸರಿಪಡಿಸ್ಲಿಕ್ಕೆ ಹೋಗಿದೆ, ಮತ್ತು ಇನ್ನೊಂದು ನಗರ ಸೃಷ್ಟಿ ಮಾಡ್ತೀವಿ ಅಂತ ಹೋದರೆ ನಗಲವ ಯಾರಾದ್ರೂ? ಈಗ ನಾನು ರೈತರಿಗೆ ಬೆಂಬಲ ಕೊಡಲಿಕ್ಕೆ ಅವರ ಹೋರಾಟಕ್ಕೆ ಅವರೇನು ನನ್ನಿಂದ ನಿರೀಕ್ಷೆ ಮಾಡ್ತಾರೆ ಹೋಗ್ತಿದ್ದೀನಿ. ಅಲ್ಲೇನಾಗಲ್ಲ, ಕೋರ್ಟ್ನಲ್ಲಿ ನ್ಯಾಯಾಲಯದ ಮುಂದೆ ಇಲ್ಲಾಗಿರತಕ್ಕಂಥ ಏನು ಒಂದು ಇವರೇ ತಂದಂಥ ಕಾನೂನು 2013ರಲ್ಲಿ ಇದೇ UPA ಸರ್ಕಾರದಲ್ಲಿ, ಆ ಕಾನೂನನ್ನು ಮೀರಿ ಇವರೇ ಈಗ ಮಾಡಲಿಕ್ಕೆ ಹೊರಟಿದ್ದಾರೆ. ಕಾನೂನು ವ್ಯಾಪ್ತಿ ಒಳಗೆ ಆ ರೈತರ ಪರವಾಗಿ ಏನು ಹೋರಾಟ ಮಾಡಬೇಕು ಅದಕ್ಕೂ ಸಿದ್ಧತೆ ಮಾಡಬೇಕಲ್ಲ. ಇಲ್ಲಿ ಸಾಂಕೇತಿಕವಾಗಿ ಧರಣಿ ಮಾಡ್ಕೊಂಡು ಏನು ಕೂತಿದ್ದಾರೆ 470 ದಿವಸದಿಂದ, ಒಂದು ಅವರಿಗೆ ಬೆಂಬಲ ಕೊಡ್ಲಿಕ್ಕೆ ಹೋಗ್ತಿದ್ದೀನಿ ಅಷ್ಟೇ. ನಾಳೆ ಅವ್ರ ಜೊತೆ ಚರ್ಚೆ ಮಾಡ್ಕೊಂಬರ್ತೀನಿ. ನಾನು ವೆಯ್ಟ್ ಮಾಡ್ತೀನಿ, ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತೀನಿ. ಬಂದು ಅವ್ರು ಕೂತ್ಕೊಂಡು ಸುಗಮವಾಗಿ ಮಾಡ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ರೈತರೆಲ್ಲ ಒಪ್ಕೊಳ್ಳೋದಾದ್ರೆ ನಾಳೆ ಗಲಾಟೆ ಮಾಡೋಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಗಲಾಟೆ ಮಾಡ್ಸೋಕೆ ಕೊಟ್ಟಿರೋದು ಅವರಿಗೆ 144 ಸೆಕ್ಷನ್ ಹಾಕೋದಕ್ಕೆ ನನ್ನ ಅಭಿಪ್ರಾಯದಲ್ಲಿ. ಯಾಕೆಂದರೆ ನಿನ್ನೆ ಒಂದು 20 ಜನ ಕೂರಿಸ್ಕೊಂಡು ಅವ್ರಿಗೆ ಅಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿ ಅವ್ರು ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ಕಾಂಪನ್ಸೇಷನ್ ಎಷ್ಟು ಜನಕ್ಕೆ ಕೊಟ್ಟವ್ರೆ? 19 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. 20,000 ಕೋಟಿ ಪ್ರಾಜೆಕ್ಟಿಗೆ ಇನ್ನೂ 19 ಕೋಟಿ ಎಷ್ಟು ದಿವಸದಿಂದ ಬಲವಂತವಾಗಿ ಕೊಟ್ಕೊಂಡು ಹೊರಟವ್ರೆ. ಕೆಲವು ಪಾಪ ಕೊಟ್ಟಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಯಾಕೆ ಅಂದರೆ ಅಲ್ಲಿ ಕೊನೆ ಹಂತದಲ್ಲಿ ಕೆಲವು ಹಳ್ಳಿನಲ್ಲಿ ಎಷ್ಟೇ ಏನೇ ಆದರೂ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತು ನನಗೆ. ಅದು ಸಣ್ಣ ಪ್ರಮಾಣದಲ್ಲಿದೆ, ಅಂಥವ್ರು ಕೊಟ್ಕೊಂಡಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಅವ್ರಿಗೆ ಯಾವುದೂ ಬೆಳೆ ಬೆಳೀಲಿಕ್ಕೂ ಆಗೋದಿಲ್ಲ. ಒಂದು 20 ವರ್ಷದೆಲ್ಲ ನೀರು ಹರಿತದಲ್ಲಿ ಅಲ್ಲಿ ರೊಚ್ಚಿನ ಒಂದು ಇದು ಬೆಳೆದಿರ್ತಕ್ಕಂಥ ಇನ್ನಲ್ಲಿ ಆಗೋದಿಲ್ಲ ಅನ್ನೋದು ಗೊತ್ತು. ಹಾಗಂತೇಳಿ ಎಲ್ಲರ ಮೇಲೂ ಗದಾಪ್ರಾಯ ಮಾಡೋದ್ರಾಗುತ್ತಾ? ಜನ ಒಪ್ಕೊಂಡು ಕೊಟ್ಟರೆ ನಂದೇನು ಅಬ್ಜೆಕ್ಷನು? ಪ್ರೋಗ್ರಾಮ್ ಮಾಡಿ ನಾನೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದವನಿಗೆ ಇಲ್ಲಿ ರಾಜಕೀಯಕ್ಕೋಸ್ಕರವಾಗಿ ಅಭಿವೃದ್ಧಿ ತಡಿಬೇಕು ಅಂತ ಹೇಳ್ತೀನ? ಬೆಂಗಳೂರು ನಗರದಲ್ಲಿ ಇಷ್ಟೆಲ್ಲ ಅನಾಹುತಗಳಾಗ್ತಾಯಿದೆ. ಇಷ್ಟೆಲ್ಲ ಇದ್ದು ಇಲ್ಲಿ ನೀವು ಸರಿಪಡಿಸ್ಲಿಕ್ಕೆ ಹೋಗಿದೆ, ಮತ್ತು ಇನ್ನೊಂದು ನಗರ ಸೃಷ್ಟಿ ಮಾಡ್ತೀವಿ ಅಂತ ಹೋದರೆ ನಗಲವ ಯಾರಾದ್ರೂ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.